ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಆರ್ಕೆಲ್ಸ್ ವ್ಲಾಗ್ ಚಾನಲ್. ಇವತ್ತು ಎಲ್ಲಿಗೆ ಹೊರಟಿದ್ವಿ ಅಂದರೆ ಬ್ಯಾಂಕಿಗೆ ಹೋಗೋದು ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಬ್ಯಾಂಕಿಗೆ ಹೋಗೋಣ ಅಂತ ಫ್ಯಾಮಿಲಿನೇ ಹೊರಟಿದ್ವಿ. ಮಕ್ಳಿಗೆ ಮನೇಲಿ ಬಿಟ್ಟು ಹೋಗೋಕ್ಕೆ ಯಾರೂ ಇರಲ್ವಲ್ಲ, ಹಾಗಾಗಿ ಅವ್ರನ್ನೇ ಕರ್ಕೊಂಡು ಹೊಂಟಿದ್ವಿ. ಬ್ಯಾಂಕಿಗೆ ಹೋದರೆ ತುಂಬ ಜನ ಇದ್ದರು. ವೆಯ್ಟ್ ಮಾಡ್ತಾ ಮಾಡ್ತಾ ಅಲ್ಲೇ ಕರೆಕ್ಟಾಗಿ ನಾವು ಬೆಳಗ್ಗೆ 10:30 11 ಗಂಟೆಗೆ ಹೋಗಿದ್ದು. ಬಟ್ ನಮ್ಮ ನೇಮ್ ಬಂದಿದ್ದು 2:30 ಅಷ್ಟೊತ್ತಿಗೆ. ಬ್ಯಾಂಕಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಆಲ್ರೆಡಿ ಟೈಮ್ ಆಗಿತ್ತು ಅಲ್ವಾ, ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಮಕ್ಕಳಿಗೆ ನೂಡಲ್ಸ್ ಕೊಡಿಸ್ದೆ. ಅವರಿಗೆ ಏನೋ ಒಂಥರ ಹೊಸದು ತಿನ್ನುವಾಗ ಏನೋ ಒಂಥರ ಖುಷಿ ಅಲ್ವಾ. ಅವರಿಬ್ಬರು ಮುಖದಲ್ಲೂ ಏನೋ ಒಂಥರ ಖುಷಿ. ನಮ್ಮ ಚಿಕ್ಕವಳಿಗಂತೂ ಅದಂತೂ ಸಖತ್ ಖುಷಿ. ಅದನ್ನು ಇಟ್ಕೊಂಡು ನೋಡ್ತಾಯಿದ್ವು. ನಾವು ಹಾಗೆ ವೆಜಿಟೇಬಲ್ ಫ್ರೈಡ್ ರೈಸ್ ತೊಗೊಂಡ್ವಿ. ಅವಳು ತಿನ್ನೋದು ನೋಡೋ ನಮಗೆ ಖುಷಿ ಆಗ್ತಾಯಿತ್ತು. ಹೊಸ ಐಟಮ್ನ ಯಾವಾಗಾದರೂ ತಿಂದರು ಅಂದರೆ ಅದೇ ಒಂಥರ. ಮತ್ತು ಮನೆಗೆ ಬೇಕಾಗಿರೋ ಕೆಲವೊಂದು ಐಟಮ್ಸ್, ಹಾಗೆ ಮಕ್ಕಳಿಗೆ ರಜಾ ಬಂತು ಅಲ್ವಾ, ಹೋಮ್ವರ್ಕ್ ಬರೆಯೋಕ್ಕೆ ಅಂತೇಳಿ ಅವಳಿಗೆ ತಂದರೆ ಇವಳಿಗೂ ಬೇಕು ಅಂತೇಳಿ ಇಬ್ಬರಿಗೂ ಸೇಮ್ ಅದನ್ನೇ ತೊಗೊಂಬಂದಿದ್ದೆ. ಮನೇಲಿ ಮೊಬೈಲ್ ಜಾಸ್ತಿ ಕೊಡಬಾರ್ದು ಅಂತ ಅವ್ರನ್ನ ಯಾವುದಾದ್ರೂ ಆ್ಯಕ್ಟಿವಿಟಿಯಲ್ಲಿ ಬ್ಯುಸಿ ಮಾಡೋಣ ಅಂತೇಳಿ ಈ ಕಲರ್ಸು, ಕ್ರಯನ್ಸು ಇದನ್ನೆಲ್ಲ ತೊಗೊಬಂದಿದ್ದೆ. ಹಾಗೆ ನಾನು ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಸ್ಟ್ಯಾಂಡ್ ಇರಲಿಲ್ಲ, ಹಾಗಾಗಿ ಅದನ್ನು ಎಕ್ಸ್ಟ್ರಾ ತೊಗೊಬಂದಿದ್ದೆ. ಆಮೇಲೆ ಅವಳಿಗೆ ಜಾಮಿಟ್ರಿ ಬಾಕ್ಸ್ ಕೊಡಿಸ್ದೆ ಅಂತ ಇವಳು ನನಗೆ ಬೇಕು ಅಂತ ಅಂದ್ಲು. ಸೊ ಇಬ್ಬರಿಗೂ ಕೊಡಿಸ್ದೆ. ನೆಕ್ಸ್ಟು ಮತ್ತು ಮನೆಗೆ ಬೇಕಾಗಿರೋ ದಿನಸಿ ಐಟಮ್ಗಳ್ನು ಹಾಗೆ ತೊಗೊಬಂದ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಮೋಟಿವೇಶನ್ ಆಗುತ್ತೆ. ಪ್ಲೀಸ್, ಥ್ಯಾಂಕ್ ಯು. ವಿಡಿಯೋ